ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನಗೆ ಕ್ಷಮಿಸಮ್ಮ. ಇವತ್ತಪ್ಪ ಈ ಪರಿಸ್ಥಿತಿಲಿದ್ದಾರೆ ಅಂದ್ರೆ ನಾನೇ ಕಾರಣ. ನೀನೇನ್ ಮಾಡಕ್ಕಾಗತ್ತೆ ಕಂದ, ಇದೆಲ್ಲ ನನ್ನ ಹಣೆ ಬರಹ. ಅವ್ರಿಗೆ ಪ್ರಾಣ ಅಪಾಯ ಇದೆ ಅಂತ ಗುರುಗಳು ಅವತ್ತೇ ಹೇಳಿದ್ರು. ಯಾರು ಏನೇ ಹೇಳಿದ್ರು ಕಾರಣ ಮಾತ್ರ ನಾನೇ ಅಮ್ಮ. ನನಗೆ ಜವಾಬ್ದಾರಿಗಳು ಒಪ್ಪಿಸ್ಬೇಕನ್ಕೊಂಡ್ರು, ಉತ್ತರಾಧಿಕಾರಿ ಆಗೋದಕ್ಕೆ ನನಗೆಲ್ಲ ಅರ್ಹತೆ ಇದೆ ಅನ್ಕೊಂಡ್ರು ಅಮ್ಮ. ಆದ್ರೆ ಇಲ್ಲ ಅನ್ನೋದು ಗೊತ್ತಾಗಿ ಅವ್ರಿಗೆ ಸಹಿಸಕ್ಕಾಗ್ಲಿಲ್ಲ ಅಮ್ಮ. ನಿನಗೆ ಅರ್ಹತೆ ಇಲ್ಲ ಅಂದ್ರೆ ಏನು? ಇಲ್ಲ ಇಂದು, ಈ ಜವಾಬ್ದಾರಿಗಳ ಮೇಲೆ ನನಗೆ ಯಾವ ಆಸೆನೂ ಇಲ್ಲ. ಅಪ್ಪನ ಹತ್ರ ಇದನ್ನ ಹೇಳು ಅಂತ ನಿನ್ನ ಹತ್ರ ಕೇಳ್ಕೊಂಡೆ ಅಲ್ವಮ್ಮ. ಅವಾಗ್ಲೇ ಹೇಳಿದ್ದಿದ್ರೆ ಇವತ್ತು ಅಪ್ಪನ ಪರಿಸ್ಥಿತಿ ಹೀಗಾಗ್ತಾ ಇರ್ಲಿಲ್ಲ ಅಮ್ಮ. ನೀವ್ ಯಾವ ತಪ್ಪು ಮಾಡಿಲ್ಲ. ಹೇಗೆ ಮೂಗು ತೋರಿಸ್ಕೊಂಬರ್ತಾಳೆ ನೋಡು. ನೀವ್ ತಪ್ಪು ಮಾಡಿದೀರಾ ಅಂತ ಮಾವ ಖಂಡಿತವಾಗ್ಲೂ ಅನ್ಕೊಂಡಿಲ್ಲ. ಜವಾಬ್ದಾರಿನ ನಿಮ್ಗೆ ಕೊಟ್ಟಿರೋದಕ್ಕೆ ತುಂಬಾ ಸಂತೋಷವಾಗಿದ್ದಾರೆ. ಹೌದು ಅತ್ತೆ, ಮಾವಂಗ್ ಖಂಡಿತ ಏನೂ ಆಗಲ್ಲ. ಅವರು ನಿಭಾಯಿಸಬೇಕಾಗಿರೋ ಜವಾಬ್ದಾರಿಗಳು ಇನ್ನೂ ತುಂಬಾನೇ ಇದೆ. ಅವರು ಬೇಗ ಗುಣ ಆಗಿ ಮನೆಗೆ ಬರ್ತಾರೆ. ಏಯ್ ನಿಲ್ಸು. ಯಾಕೆ ಪ್ರತಿ ವಿಷಯದಲ್ಲೂ ಮೂಗ್ ತೋರಿಸ್ತೀಯ? ಯಾರು ಕೇಳಿದ್ರು ನಿನ್ನ? ನಮ್ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ವಿಷಯಕ್ಕೆ ನೀನ್ ಯಾಕೆ ತಲೆ ಹಾಕ್ತೀಯ? ಅವಳು ನಮ್ಮನೆಯವಳೆ ಊರ್ಮಿಳಾ. ಯಾವಾಗ ಅಪ್ಪ ಇವಳನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದ್ರೋ ಆಗ್ಲೇ ಇವಳು ನಮ್ಮನೆಯವಳಾಗ್ಬಿಟ್ಲು. ಇಲ್ಲಿವರೆಗೂ ನಿಮ್ ತಮ್ಮ ಸಪೋರ್ಟ್ ಮಾಡ್ತಿದ್ದ, ಇವಾಗ ನೀವು ಸಪೋರ್ಟ್ ಮಾಡ್ತಿದ್ದೀರಾ?
ತಮ್ಮ ಇಬ್ಬರಿಗೂ ನಿಮ್ ಹೆಂಡ್ತೀರ್ಗಿನ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದೇ ತುಂಬಾ ಇಷ್ಟ ಅನ್ಸುತ್ತೆ. ಊರ್ಮಿಳಾ, ಏನ್ ಮಾತಾಡ್ತಾ ಇದೀಯ ನೀನು? ನಾನು ಇರೋದನ್ನೇ ಮಾತಾಡ್ತಿದ್ದೀನಿ ಅಜ್ಜಿ. ನೀವೇ ಯಾರು ಏನೇ ಹೇಳಿದ್ರು ಅದನ್ ಬ್ಲೈಂಡ್ ಆಗಿ ನಂಬ್ತೀರಾ. ಏನಂದೆ? ದೇವಾಂಶ್ ತಪ್ಪು ಮಾಡಿದಾನೆ ಅಂತ ಮಾವನವರು ಅನ್ಕೊಂಡೇ ಇಲ್ವಾ? ಜವಾಬ್ದಾರಿಗಳನ್ನ ಒಪ್ಸಿದ್ದಕ್ಕೆ ತುಂಬಾ ಸಂತೋಷವಾಗಿದ್ದಾರಾ? ಏನೋ ಮಾವನೇ ನಿನ್ನ ಪರ್ಸನಲ್ ಆಗಿ ಕರೆದು ಹೇಳ್ದಂಗೆ ಮಾತಾಡ್ತಾ ಇದೆಯಲ್ಲ. ಹೌದು, ನನ್ನ ಹತ್ರ ಹೇಳಿದ್ರು. ಈಗಷ್ಟೇ ಒಳಗೆ ಹೋಗಿ ಮಾವನ್ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲಿ ಅತ್ತೆ, ಅಜ್ಜಿ, ಅವ್ರ ಮಕ್ಕಳು, ಸೊಸೆಂದ್ರು, ಮನೆಯವ್ರು ಎಲ್ರೂ ಇರ್ಬೇಕಾದ್ರೆ ಮಾವನವರು ನಿನ್ ಹತ್ರ ಮಾತಾಡಿದ್ರಾ? ಯಾರತ್ರ ಕತೆ ಹೇಳ್ತಿದ್ಯಾ? ಊರ್ಮಿಳಾ, ನೀ ಸ್ವಲ್ಪ ಇರು. ನಿಜವಾಗ್ಲೂ ಮಾತಾಡ್ದ್ಯಾ? ಅವನು ಹೇಗಿದ್ದಾನೆ? ನೀವೇನ್ ಮಾತಾಡಿದ್ರಿ? ಏನೂ ಮಾತಾಡಿರಲ್ಲ ಅಜ್ಜಿ. ಅಷ್ಟಕ್ಕೂ ಮಾವನವರು ಮಾತಾಡೋ ಪರಿಸ್ಥಿತಿಯಲ್ಲೇ ಇಲ್ವಲ್ಲ. ಕತೆ ಹೊಡಿತಿದ್ದಾಳೆ. ನೀವು ನಂಬಿದ್ರು ನಂಬದೆ ಹೋದ್ರು ನಾನ್ ಮಾತಾಡ್ದೆ ಅನ್ನೋದು ನಿಜ. ನನಗ್ ಗೊತ್ತಿರೋ ಹಾಗೆ ಮಾವ ಈ ಪರಿಸ್ಥಿತಿಲಿ ಇರೋದಕ್ಕೆ ಕಾರಣ ಇವ್ರಂತೂ ಅಲ್ಲ. ಇದು ಇವತ್ತು ಇದ್ದಕ್ಕಿದ್ದ ಹಾಗೆ ಮನಸ್ತಾಪಗಳಿಂದ ಬಂದಿರೋ ಸಮಸ್ಯೆ ಅಲ್ಲ. ದಿನ ದಿನಕ್ಕೂ ಆರೋಗ್ಯ ಹದಗೆಡ್ತಾ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ. ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ಬಾಯ್ ಮುಚ್ಚೆ. ಮಾಡೋದನ್ನೆಲ್ಲ ಮಾಡಿ ಯಾರ ಮೇಲೆ ಅಪವಾದ ಹೊರ್ಸಕ್ ನೋಡ್ತಿದ್ಯೆ? ಏನ್ ಮಾತಾಡ್ತಾ ಇದೆಯಮ್ಮ? ನನ್ನ ಮಗಳಂತದ್ ಏನ್ ಮಾಡಿದಾಳೆ? ಹೌದು, ಇವತ್ತು ನಮ್ಮ ಮಾವ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಿಮ್ ಮಗಳೇ. ತುಂಬಾ ಸಂತೋಷವಾಗಿದ್ದಿದ್ ನಮ್ಮ ಮನೆಗೆ ಯಾವ ಮುಹೂರ್ತದಲ್ಲಿ ನಿಮ್ ಮಗಳು ಕಾಲಿಟ್ಲೋ ಗೊತ್ತಿಲ್ಲ. ಆವಾಗಿಂದ ನಮ್ ನೆಮ್ಮದಿನೇ ಹಾಳಾಗೋಯ್ತು. ಮನೇಲಿ ಯಾರಿಗೂ ಮನಃಶಾಂತಿನೇ ಇಲ್ಲದೆ ಇರೋ ಹಾಗಾಗಿದೆ. ಊರ್ಮಿಳಾ, ನೀವ್ ಮಾತಾಡ್ಬೇಡಿ ಅಜ್ಜಿ, ನಾನ್ ಮಾತಾಡ್ತೀನಿ. ಅಲ್ಲ, ನಾನೊಂದು ವಿಷಯ ಗೊತ್ತಿಲ್ಲದೆ ಕೇಳ್ತೀನಿ. ನಮ್ ದೇವಾಂಶ್ಗೆ ನಿಮ್ ಚಿಕ್ಕ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಸಿದ್ರಾ ಇಲ್ಲ ದೊಡ್ಡವಳನ್ನ ಕೊಟ್ಟು ಮಾಡ್ಸಿದ್ರಾ? ಯಾಕೆ ಅಂದ್ರೆ ಇಲ್ಲಿ ಯಾರಿಗೂ ಶ್ರೇಯಾ ದೇವಾಂಶ್ ಹೆಂಡತಿ ತರ ಕಾಣಿಸ್ತಾನೆ ಇಲ್ಲ. ವೈದೇಹಿನೇ ಹೆಂಡತಿ ತರ ಕಾಣಿಸ್ತಿದ್ದಾಳೆ. ಅವಳೇ ಹೆಂಡತಿ ಅನ್ನಿಸ್ತಿದೆ. ನನ್ನ ಮಗಳ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ ಅಮ್ಮ. ತಪ್ಪು ಮಾಡಿದಾಗಿದೆ, ಅದ್ರ ಬಗ್ಗೆ ಹೇಳ್ದಾಗ ಯಾಕೆ ಬೇಜಾರ್ ಮಾಡ್ಕೋತೀರಾ ಚಿಕ್ಕಪ್ಪ?
ದೇವಾಂಶ್ ದುಃಖದಲ್ಲೂ ಇರ್ತಾಳೆ, ಸಂತೋಷದಲ್ಲೂ ಅವಳೇ ಇರ್ತಾಳೆ. ಸಮಾಧಾನ ಮಾಡೋದು ಅವಳೆ, ಸೇವೆ ಮಾಡೋದು ಅವಳೆ. ಹೆಂಡತಿ ತರ ಅಲ್ಲ, ಅದನ್ನು ಮೀರಿರೋ ಕ್ಲೋಸ್ನೆಸ್ನ ನೋಡಿ ತಡ್ಕೊಳಕ್ಕಾಗ್ದೆ ನನ್ ಮಾವನವ್ರಿಗೆ ಈ ಪರಿಸ್ಥಿತಿ ಬಂದಿದೆ. ಊರ್ಮಿಳಾ, ನೀನು ತುಂಬಾನೇ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೀಯಾ. ಅಪ್ಪ ವೈದೇಹಿ ದೇವಾಂಶ್ ಬಗ್ಗೆ ಏನಾದ್ರೂ ತಪ್ಪಾಗಿ ತಿಳ್ಕೊಂಡಿದ್ದಿದ್ರೆ ಜವಾಬ್ದಾರಿನೇ ಹೊರಿಸ್ತಾ ಇರಲಿಲ್ಲ. ಹೊರಿಸ್ತಾರೆ. ಯಾಕೆ ಅಂದ್ರೆ ಪಾಪ ಮಾವಂಗೆ ಹೆತ್ತ ಮಗನ್ಗೆ ಜವಾಬ್ದಾರಿ ಹೊರಿಸ್ಬೇಕು ಅನ್ನೋ ಸ್ವಾರ್ಥ. ಏನ್ ಮಾತಾಡ್ತಾ ಇದೀಯಾ? ನನ್ನ ಮಗ ಸ್ವಾರ್ಥಿ ಅಂತಿದೀಯಾ? ಅಷ್ಟಕ್ಕೂ ಅವನ ಬಗ್ಗೆ ನಿನಗೇನು ಗೊತ್ತು? ಏನು ಗೊತ್ತಾಗ್ಬೇಕಾಗಿಲ್ಲ ಅಜ್ಜಿ. ಯಾವುದೇ ಒಬ್ಬ ತಂದೆ ಆದ್ರೂ ತನ್ನ ಮಗನ ವಿಷಯದಲ್ಲಿ ಸ್ವಾರ್ಥದಿಂದಾನೇ ಯೋಚಿಸ್ತಾನೆ. ಅದಕ್ಕೆ ಮಾವನವರೇನೋ ಎಕ್ಸೆಪ್ಷನ್ ಅಲ್ವಲ್ಲ. ಇಲ್ದೆ ಹೋದ್ರೆ ರಾತ್ರಿ ದೇವಾಂಶ್ಗೆ ಅರ್ಹತೆ ಇಲ್ಲ ಅಂತ ಹೇಳಿ ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಹೇಗದನ್ ಬದಲಾಯಿಸ್ತಾರೆ? ರಾತ್ರಿ ಅದೇನ್ ಅದ್ಭುತ ನಡೆಯುತ್ತೆ? ಅದ್ಭುತ ನಡೆಯೋದಿಕ್ಕೆ ಒಂದು ಕ್ಷಣ ಸಾಕಮ್ಮ. ಅಣ್ಣನಿಗೆ ನಿಜ ಏನು ಅಂತ ಗೊತ್ತಾಯ್ತೇನೋ, ಅದರಿಂದ ದೇವಾಂಶ್ ತಪ್ಪು ಮಾಡಿಲ್ಲ ಅಂತ ಅನ್ಸ್ತೇನೋ, ಅದಕ್ಕೆ ಈ ನಿರ್ಧಾರ ತಗೊಂಡಿರ್ಬೋದು. ಅಪ್ಪ, ಅಪ್ಪ, ಒಂದ್ ವೇಳೆ ದೊಡ್ಡಪ್ಪಂಗೆ ನಿಜ ಎಲ್ಲ ಗೊತ್ತಾಗಿದೆ ಅನ್ನೋ ಆಗಿದ್ರೆ ಅದು ನಿಮ್ಗೂ ಗೊತ್ತಾಗಿರುತ್ತೆ ಅಲ್ವಾ? ಅದೇನು ಅಂತ ಹೇಳಿ ಅಪ್ಪ. ಏನಾದ್ರೂ ವಿಷಯ ಇದ್ರೆ ಅಲ್ವಾ ಹೇಳೋದಿಕ್ಕೆ. ನಾನ್ ಹೇಳ್ತಿರೋದೇ ನಿಜ. ಮಾವನವರು ಮಗನ ಮೇಲಿರೋ ಪ್ರೀತಿಗೆ ಸ್ವಾರ್ಥದಿಂದ ತಗೊಂಡಿರೋ ನಿರ್ಧಾರನೇ ಹೊರತು ಬೇರೆ ಯಾವ ಕಾರಣನೂ ಇಲ್ಲ. ಕೊಟ್ಟಿರೋ ಮಾತಿಗೆ ತಪ್ಪಬಾರ್ದು ಅಂತ ನಾನ್ ಸುಮ್ಮನೆ ಇರೋದ್ರಿಂದ ದೇವ್ರಂತ ಮಾವನ್ನು ಕೂಡ ಸ್ವಾರ್ಥಿ ಅಂತ ಅವ್ರ ಮೇಲೆ ಆರೋಪ ಹೊರಿಸ್ತಿದ್ದಾರೆ. ಜವಾಬ್ದಾರಿಗಳನ್ನ ಅವನ ಕೈ ಕೊಟ್ರು ಕೂಡ ಅವನ್ ಮಾಡಿರೋ ತಪ್ಪುಗಳನ್ನ ಮಾತ್ರ ಸಹಿಸ್ಕೊಳಕ್ಕೆ ಆಗ್ಲಿಲ್ಲ. ಇದ್ರಲ್ಲಿ ತಪ್ಪು ದೇವಾಂಶದ್ ಮಾತ್ರ ಅಲ್ಲ, ಇಲ್ಲಿದಾಳಲ್ಲ ಈ ಪುಣ್ಯದ ಗೀತೆಯಿಂದಾನೇ ಇದೆಲ್ಲ. ಅಷ್ಟಕ್ಕೂ ಇವಳಿಲ್ ಬರ್ದೇ ಹೋಗಿದ್ರೆ, ದೇವಾಂಶ್ ಜೊತೆ ಅವಳಲ್ಲೇ ಹೊಡಿದೆ ಹೋಗಿದ್ದಿದ್ರೆ ಹೀಗಾಗ್ತಾನೇ ಇರ್ಲಿಲ್ಲ. ಇವಳೇನಾದ್ರೂ ಇಲ್ಲೇ ಇದ್ರೆ ಮಾವನವ್ರ ಕೊನೆ ಉಸಿರು ಕೂಡ ನಿಂತು ಹೋಗುತ್ತೆ. ಏಯ್, ಇನ್ನು ಇಲ್ಲೇ ಯಾಕಿದ್ಯೆ? ನಮ್ ದೇವಾಂಶ್ ತಲೆ ಕೆಡ್ಸಿದ್ ಸಾಕಾಗಿಲ್ವಾ? ನಮ್ಮತ್ತಿ ಮುತ್ತೈದೆ ನಾನು ಕಿತ್ಕೊಂಡ್ ಹೋಗಕ್ ನೋಡ್ತಿದ್ಯಾ? ಹೋಗು, ಹೋಗೆ ಇಲ್ಲಿಂದ. ಹೋಗ್ತೀಯೋ ಇಲ್ವೋ? ಹೋಗಿ ಇಲ್ಲಿಂದ. ನಿಂಗೆ ಹೇಳ್ತಿರೋದು, ಹೋಗೆ.
ಮತ್ತೇನಾದ್ರು ಸುತ್ತಮುತ್ತ ಕಾಣಿಸ್ಕೊಂಡು ಸುಮ್ನಿರಮ್ಮ. ಇಷ್ಟು ಹೊತ್ತು ನೀನು ಏನೇ ಮಾತಾಡ್ತಿದ್ರು ನಿಮ್ ಮನೆಯವ್ರ ಮೇಲಿರೋ ಗೌರವಕ್ಕೆ ನಾನು ಸುಮ್ಮನೆ ಇದ್ದೆ. ಆದ್ರೆ ಏನು ಗೊತ್ತಿಲ್ಲದೆ ಇರೋ ನನ್ನ ಮಗಳ ಬಗ್ಗೆ ಈ ರೀತಿ ಆಪಾದನೆ ಮಾಡ್ತಾ ಇದ್ರೆ ನಾನ್ ಸುಮ್ನಿರಲ್ಲ. ಇಷ್ಟಕ್ಕೂ ಏನ್ ಅನ್ಕೊಂಡಿದ್ದೀರಾ ನನ್ನ ಮಗಳ ಬಗ್ಗೆ? ನನ್ನ ಮಗಳು ಅವಳಾಗೆ ನಿಮ್ ಮನೆಗೆ ಬಂದ್ಲಾ ಅಥವಾ ನೀವು ಕರ್ದಿದ್ದಕ್ಕೆ ಬಂದ್ಲಾ? ಅಳಿಯಂದ್ರನ್ನ ಕಾಪಾಡೋದಕ್ಕೆ ಹೋಗಿ ಇವಳು ಮದುವೆ ಸಂಬಂಧ ಹಾಳಾಗಿದ್ದಕ್ಕೆ ವೈದೇಹಿ ಮದುವೆ ಮಾಡಿಸಿ ತಮ್ಮಿಂದ ತಪ್ಪನ್ನ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಇವಳನ್ನ ನಮ್ಮ ಮನೆಗೆ ಕಳಿಸಿ ಅಂತ ಬೀಗರು ಕೇಳ್ಕೊಂಡಿದ್ದಕ್ಕೆ ನಿಮ್ ಮನೆಗೆ ಬಂದಿದ್ದು. ಅಷ್ಟೇ ಹೊರತು ಏನು ಆಸೆ ಇಟ್ಕೊಂಡು ಅವಳು ನಿಮ್ಮ ಮನೆಗೆ ಬರ್ಲಿಲ್ಲ. ಸರಿ, ಹೆಣ್ಣು ಮಗಳಾಗಿರೋದ್ರಿಂದ ಇದಕ್ಕಿಂತ ಹೆಚ್ಚು ಮಾತಾಡಕ್ಕಾಗ್ತಿಲ್ಲ. ಇವಾಗ ನಿಮ್ಗೆ ಏನ್ ಬೇಕು? ನನ್ನ ಮಗಳು ಇಲ್ಲಿರಬಾರ್ದು ಅಷ್ಟೇ ತಾನೆ? ಅವಳಿಲ್ಲಿರೋದು ನನಗೂ ಇಷ್ಟ ಇಲ್ಲ. ಈಗಲೇ ಕರ್ಕೊಂಡು ಹೋಗ್ತೀನಿ, ನಡಿಯಮ್ಮ. ಜಾನಕಿರಾಮ, ಒಂದ್ ನಿಮಿಷ. ವೈದೇಹಿ ತಪ್ಪು ಮಾಡಿಲ್ಲ, ನನಗೆ ನಂಬಿಕೆ ಇದೆ. ಇವಳನ್ನ ನೀವು ಮನೆ ಕರ್ಕೊಂಡು ಹೋಗ್ಬೇಡಿ. ಬೇಡಮ್ಮ, ಇಷ್ಟು ಮಾತು ಕೇಳಿದ ಮೇಲೂ ಇಲ್ಲಿರೋದು ಬೇಡ. ಊರ್ಮಿಳ ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಲು, ಮನಸ್ಸಿಗೆ ಹಚ್ಕೋಬೇಡ. ಮನ್ಸಿಗೆ ಹಚ್ಕೊಳ್ದೆ ಇರೋದಕ್ಕೆ ಅವ್ರು ಅಂದಿದ್ದೇನ್ ಸಣ್ಣ ಮಾತಲ್ಲ. ನಮಗೆ ಆಸ್ತಿ ಅಂತಸ್ತು ಇಲ್ಲದೆ ಇರ್ಬೋದು, ಆದ್ರೆ ಹೆಣ್ಣು ಮಕ್ಕಳನ್ನ ಹೆತ್ತಿರೋ ಶ್ರೀಮಂತನಮ್ಮ. ಆತ್ಮಾಭಿಮಾನನೇ ಆಸ್ತಿ ಅಂತ ಬೆಳೆಸ್ದೋನು. ನನ್ನ ಮಕ್ಕಳ ಬಗ್ಗೆ ಯಾರೇ ತಪ್ಪಾಗಿ ಮಾತಾಡಿದ್ರು ಸುಮ್ಮನಿರಲ್ಲಮ್ಮ. ಊರ್ಮಿಳ ಕೂಡ ನಿನ್ನ ಮಗಳ ಥರ ಅಂದ್ಯಲ್ಲ, ಏನೋ ಗೊತ್ತಿಲ್ಲದೆ ಮಾತಾಡಿದಾಳೆ, ನೀನು ಕ್ಷಮಿಸ್ಬಿಡು. ಅಜ್ಜಿ, ಕ್ಷಮೆ ಕೇಳೋ ಅಷ್ಟು ನಾನೇನ್ ತಪ್ಪಾಗಿ ಮಾತಾಡಿಲ್ಲ. ನೀನು ಸ್ವಲ್ಪ ಸುಮ್ಮನಿರು. ಅಷ್ಟಕ್ಕೂ ನನ್ನ ಮಗನ ಬಗ್ಗೆ ನಿನಗೇನ್ ಗೊತ್ತು? ಸ್ವಾರ್ಥಿ ಅಂತಿದೆಯಲ್ಲ. ನ್ಯಾಯ ಒಂದ್ ಕಡೆ ಇಟ್ಟು ಮತ್ತೆ ಕುಟುಂಬನ ಒಂದ್ ಕಡೆ ಇಟ್ರೆ ನ್ಯಾಯದ ಪರನೇ ನಿಂತ್ಕೊಳ್ತಾನೆ. ಅಂಥವನು ಮಗನ ವಿಷಯದಲ್ಲಿ ಸ್ವಾರ್ಥದಿಂದ ಯೋಚಿಸ್ತಾನೆ ಅಂತ ಹೇಗೆ ಅನ್ಕೊಂತೀಯ? ಕಾರಣ ನಮಗೆ ಗೊತ್ತಿಲ್ಲದೆ ಇರಬಹುದು. ದೇವಾಂಶ್ ವೈದೇಹಿ ಯಾವ ತಪ್ಪು ಮಾಡಿಲ್ಲ ಅಂತ ನಂಬಿದಾನೆ ಅಂದ್ರೆ ಅವರು ಯಾವ ತಪ್ಪು ಮಾಡಿಲ್ಲ. ಜಾನಕಿರಾಮ, ನಿನ್ ಮಗಳು ಯಾವ ತಪ್ಪು ಮಾಡಿಲ್ಲ. ನನ್ನ ಮಗ ನಿನ್ನ ಮಗಳನ್ನ ನಂಬಿದಾನೆ. ಮಿಕ್ಕಿದವ್ರ ನಂಬಿಕೆಯಿಂದ ನಮಗೇನೂ ಆಗ್ಬೇಕಾಗಿಲ್ಲ. ನನ್ ಮಗ ನಿನ್ ಮಗಳಿಗೆ ಮದುವೆ ಮಾಡಿಸ್ತೀನಿ ಅಂತ ಜವಾಬ್ದಾರಿ ತಗೊಂಡಿದ್ದಾನೆ ಅಲ್ವಾ? ಆ ಜವಾಬ್ದಾರಿ ಮುಗಿದ ಮೇಲೇನೆ ಅವಳಿಲ್ಲಿಂದ ಹೋಗೋದು. ಒಂದ್ ವೇಳೆ ಅದ್ಯಾವುದು ಬೇಡ, ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸ್ವಲ್ಪ ಹೊತ್ತಲ್ಲೇ ನನ್ನ ಮಗ ಚೇತರಿಸ್ಕೊಳ್ತಾನೆ ಅಲ್ವಾ? ನೀವು ಅವನಿಗೆ ಒಂದ್ ಮಾತು ಹೇಳ್ಬಿಟ್ಟು ಹೋಗಿ. ಡಾಕ್ಟರ್, ಅವ್ರು ಹೇಗಿದ್ದಾರೆ? ಹೇಳಿ ಡಾಕ್ಟರ್, ಹೇಳಿ ಡಾಕ್ಟರ್. ಅವ್ರಿಗೇನು ಆಗಲ್ಲ ಅಂತ ಒಂದು ಮಾತು ಹೇಳಿ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ವಿ, ಆದರೆ ಅವ್ರ ಪ್ರಾಣನ ನಮ್ಮ ಕೈಯಲ್ಲಿ ಉಳಿಸೋಕ್ಕಾಗಲಿಲ್ಲ.